ಸೊ ನಾವೆಲ್ಲ ಎದುರು ನೋಡ್ತಾ ಇರುವಂತಹ ನಾವು ಕೊಟ್ಟಂತಹ ತೀರ್ಪು ಅದರಲ್ಲೂ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗಿನ 3 ಬೈ ಎಲೆಕ್ಷನ್ ಕ್ಷೇತ್ರಗಳು ಜೊತೆಗೆ ಮಹಾರಾಷ್ಟ್ರ ಹಾಗೆ ಜಾರ್ಖಂಡ್ಗೆ ಸಂಬಂಧಪಟ್ಟ ಹಾಗಿನ ಎಲೆಕ್ಷನ್ ತೀರ್ಪು ಏನು ಅನ್ನುವಂಥದ್ದು ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ. ಅಧಿಕೃತವಾಗಿ ಇದೀಗ ಆರಂಭ ಆಗ್ತಾ ಇರುವಂತಹ ಸಂದರ್ಭ. ಯಾಕಂದ್ರೆ ಸರಿಯಾಗಿ 8 ಗಂಟೆಗೆ ಆರಂಭ ಆಗುತ್ತೆ, ಇನ್ನೊಂದು 5-6 ನಿಮಿಷ ಬಾಕಿ ಉಳಿದಿರುವಂಥದ್ದು. ಮತ ಎಣಿಕೆ ಕೇಂದ್ರಕ್ಕೆ ನಿಖಿಲ್ ಪರ ಏಜೆಂಟ್ಗಳು ಕೂಡ ಆಗಮಿಸಿದ್ದಾರೆ. ಚನ್ನಪಟ್ಟಣದ ವಿಚಾರವಾಗಿ ನಾವು ಹೇಳ್ತಾ ಇರೋದು, ಚುನಾವಣಾ ಆಯೋಗದ ಪಾಸ್ ಜೊತೆಗೆ ಏಜೆಂಟ್ಗಳು ಬಂದಿದ್ದಾರೆ. ಚುನಾವಣಾ ಆಯೋಗದ ಪಾಸ್ ಅನ್ನ ಅವ್ರು ಕಡ್ಡಾಯವಾಗಿ ಹೊಂದಿರಬೇಕಾಗುತ್ತೆ, ಯಾರ್ಯಾರು ಒಳಗಡೆ ಹೋಗ್ಬೇಕು ಅಂತವ್ರು. ಮತ ಎಣಿಕೆ ಕೇಂದ್ರದ ಒಳಗೆ ಮೊಬೈಲ್ ಅನ್ನ ನಿಷೇಧಿಸಲಾಗಿದೆ. ಪತ್ರಕರ್ತರನ್ನ ಬಿಟ್ಟು ಯಾರು ಕೂಡ ಮೊಬೈಲ್ ತರುವ ಹಾಗಿಲ್ಲ, ಏಜೆಂಟ್ಗಳಂತೂ ತರೋ ಹಾಗಿಲ್ಲ ಅನ್ನುವಂಥದ್ದನ್ನ ಬಹಳ ಕಟ್ಟುನಿಟ್ಟಾಗಿ ಸೂಚನೆಯನ್ನ ಕೊಡಲಾಗಿದೆ. ಚನ್ನಪಟ್ಟಣದ ಸ್ಟ್ರಾಂಗ್ ರೂಮ್ ಅನ್ನ ತೆರಿತಾ ಇರುವಂತಹ ಸಂದರ್ಭವನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಒಂದೆರಡಲ್ಲ 2,06,000ಕ್ಕೂ ಅಧಿಕ ಮತಗಳು ಇರುವಂತಹ ಸ್ಟ್ರಾಂಗ್ ರೂಮ್ ಇದು, ಇವಿಎಂಗಳು ಇರುವಂತಹ ಸ್ಟ್ರಾಂಗ್ ರೂಮ್. ಚನ್ನಪಟ್ಟಣ ನಿಮ್ಗೆ ಗೊತ್ತಿರಲಿ, ದಾಖಲೆಯ ಮತದಾನ ಈ ಬಾರಿಯೂ ಕೂಡ ಆಗಿದೆ. ಸುಮಾರು 89% ಅಷ್ಟು ಮತದಾನ ಆಗಿದೆ. 2,25,000 ಚಿಲ್ಲರೆ ಮತಗಳಿರುವಂಥದ್ದು. ಹತ್ತತ್ರ 2,06,000 ಮತಗಳು ಈ ಸಲ ಅಲ್ಲಿ ಪೋಲಿಂಗ್ ಆಗಿರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಇದು ಏನ್ ಸೂಚಿಸುತ್ತೆ? ಇದು ಮತದಾರರಲ್ಲೂ ಕೂಡ ಈ ಬಾರಿ ಹೇಗೆ ಒಂದು ಹುಮ್ಮಸ್ಸಿತ್ತು ಅನ್ನುವಂಥದ್ದನ್ನ ಸೂಚಿಸುತ್ತೆ. ಅದೋ ಜನರಲ್ ಎಲೆಕ್ಷನ್ ಆದಂತಹ ಸಂದರ್ಭದಲ್ಲಿ ಸಹಜವಾಗಿ ಒಂದು ಹುಮ್ಮಸ್ ಇರುತ್ತೆ. ಬಹಳ ಸಂದರ್ಭದಲ್ಲಿ ಅವ್ರವ್ರ ಕಂಪನಿಗಳು ಕೂಡ ರಜಾ ಕೊಡ್ತಾರೆ, ಬೆಂಗಳೂರಿಂದ ಹೋಗಿ ಮತ್ತೊಂದು ಅವರೆಲ್ಲ ಹೊರಗಡೆ ಇದ್ದಾರೆ, ಅವರೆಲ್ಲ ಹೋಗಿ ಮತದಾನ ಮಾಡುವಂಥದ್ದು ಇದೆಲ್ಲ ನಾವು ನೋಡ್ತೀವಿ. ಬಟ್ ಬೈ ಎಲೆಕ್ಷನ್ ವಿಚಾರವಾಗಿಯೂ ಕೂಡ ಅದೇ ಹುಮ್ಮಸ್ಸು ಚನ್ನಪಟ್ಟಣದಲ್ಲಿತ್ತು ಅನ್ನುವಂಥದ್ದನ್ನ ನಾವು ನೋಡ್ತೀವಿ.